ಟು ಮೈ ಚಾನಲ್ ಸ್ನೇಜು ಅಫಿಷಿಯಲ್. ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂತಹ ಖುಷಿ ವಿಚಾರ ಏನಪ್ಪ ಅಂತಂದ್ರೆ SSC GD ಕಾನ್ಸ್ಟೇಬಲ್ ಒಳಗಡೆ ಮತ್ತು 39,481 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಾರ. ಈಗಿರುವಂಥದ್ದನ್ನು ಇನ್ನೂ ಪ್ರೊಸೆಸಿಂಗ್ ಕಂಪ್ಲೀಟ್ ಆಗಿಲ್ಲ, ಆದರೂ ಮತ್ತೆ ಕರೆದಾರಂದ್ರೆ ನೀವು ಭಾಳ ಲಕ್ಕಿ ಪರ್ಸನ್ಗಳ. ಯಾರ್ದು ಆರ್ಮಿ ಏಜ್ ಕೂಡಲಿಲ್ಲ, ಯಾರ್ದು ಏಜ್ ಮುಗಿದೈತಿ ಅನ್ನೋರಿಗೂ ಒಂದು ಅವಕಾಶ ಅಂತ ಹೇಳ್ಬೋದು. ಟೋಟಲಾಗಿ ಎಷ್ಟು ಪೋಸ್ಟ್ಗಳದಾವೆ, ಯಾವ ಹುದ್ದೆಗೆ ಎಷ್ಟು ಪೋಸ್ಟ್ ಅದಾವೆ, ಸೊ ಆಯ್ಕೆ ಪ್ರಕ್ರಿಯೆ ಏನೇನು ಇರ್ತೈತಿ, ಯಾವ ಡೇಟ್ ಆಫ್ ಬರ್ತಿಂದ ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕು ಅನ್ನೋದ್ರ ಬಗ್ಗೆ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ವಿಡಿಯೋ ಲಾಸ್ಟ್ ನೋಡಿರಿ. ಯಾಕಂದ್ರೆ ನಿಮ್ಗೆ ಕೆಲವೊಂದಿಷ್ಟು ಕ್ವಶನ್ಗಳನ್ನು ನಾನು ಮಧ್ಯೆ ಡಿಸ್ಕಸ್ ಮಾಡಿರ್ತೀನಿ. ನೋಡಿರಿ, ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತೆ. ಸೊ 5/9/2024 ಹಿಡ್ಕೊಂಡು 14/10/2024 ಕೊನೆಯ ದಿನಾಂಕ ಐತೆ. ಸೊ ಭಾಳಷ್ಟು ಸಮಯ ಐತಿ, ಸ್ವಲ್ಪ ಸಮಯ ತೊಗೊಂಡು ಕಿಶಿಂದ ಅಪ್ಲಿಕೇಶನ್ ಹಾಕ್ಕೊಳ್ರಿ. ಭಾಳ ಹಡ್ತುಡಿ ಮಾಡಕ್ಕೆ ಹೋಗ್ಬೇಡ್ರಿ. ಏನರ ತಪ್ಪು ಹಾಕಿಸಿಂದ ಸರ್ ತಪ್ಪಾಗೈತಿ ಆದಿದೆ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ಸೊ ತಪ್ಪಾದ್ರೂ ಅದಕ್ಕೂ ಅವಕಾಶ ಕೊಟ್ಟಾರ. 5/11/2024 ಹಿಡ್ಕೊಂಡು 7/10/2024 ತಿದ್ದುಪಡಿ ಮಾಡೋಕೆ ಸಮಯ ಇಟ್ಟಾರ. ಸೊ ಅದಕ್ಕೆ ರೊಕ್ಕ ತುಂಬಬೇಕಾಗೈತಿ, ಅದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಸಮಯ ತೊಗೊಂಡ್ಬಿಟ್ಟು ಚಲೋ ತಂಗಿ ಅಪ್ಲಿಕೇಶನ್ ಹಾಕ್ಕೊಳ್ರಿ. ಸೊ ಏಜ್ ನೋಡ್ಕೊಳ್ರಿ, ಏಜ್ ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕಾ ಏನಂತೇಶಿಂದ ಮೊದಲು ಅದನ್ನು ನೋಡ್ಕೊಳ್ರಿ. ಸೊ ವಯೋಮಿತಿ ನೋಡ್ರಿ 18ರಿಂದ 23 ವಯಸ್ಸಾಗಿರ್ಬೇಕು. ಸೊ ಯಾವಾಗ 18 ಕಂಪ್ಲೀಟ್ ಆದ್ರೆ ನಡಿತೈತಪ್ಪ ಅಂತಂದ್ರೆ 1/1/2025 ನಿಮ್ಮ ವಯಸ್ಸು 18 ಕಂಪ್ಲೀಟ್ ಆದ್ರೆ ನಡಿತೈತಿ. ಸೊ ಅಲ್ಲಿಸ್ತನ ನಿಮ್ದು ನಡಿತೈತಿ. ಅಂದ್ರೆ ಡೇಟ್ ಆಫ್ ಬರ್ತ್ ನೋಡ್ಕೊಳ್ರಿ, ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕಂತೇಳಿ. 2/1/2002 ಹಿಡ್ಕೊಂಡು 1/1/2007. ಸೊ ಈ ಡೇಟ್ ಆಫ್ ಬರ್ತ್ ಮಧ್ಯನ ಜನಿಸಿರಬೇಕು. ಇದು ಯಾರಿಗಂದ್ರೆ EWS ಮತ್ತು ಜನರಲ್ ಕಾಸ್ಟ್, ಸೊ ಇವರಿಗೆ ಮಾತ್ರ. ಇನ್ನು OBCದವರಿಗೆ 3 ವರ್ಷ ಸಡಿಲಿಕ್ಕೆ ಐತಿಲ್ಲ, -3 ಮಾಡಿರಿ ಎಷ್ಟು ಆಕೈತಪ್ಪ ಅಂತಂದ್ರೆ 1999 ಆಕೈತಿ. ಸೊ 1999 ಆಗಿರ್ಬೇಕು ಯಾರ್ದಿದು OBCದವ್ರದ್ದು. ಮತ್ತು SC STದವ್ರಿಗೆ ಏನೈತಪ್ಪ ಅಂತಂದ್ರೆ ಸೊ ಇದ್ರೊಳಗೆ 5 ಮೈನಸ್ ಮಾಡಿರಿ. 2002 5 ಮೈನಸ್ ಮಾಡ್ರಿ ಅಂದ್ರೆ 1997 ಹಿಡ್ಕೊಂಡು, ಅಂದರೆ 2/1/1997 ಹಿಡ್ಕೊಂಡು 1/1/2007 ಈ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕು. ಸೊ ಇದು ವಯೋಮಿತಿ ಆಯ್ತು. ಇನ್ನು ಪೋಸ್ಟ್ಗಳು ನೋಡ್ಕೊಳ್ರಿ, ಯಾವ ಪೋಸ್ಟ್ಗೆ ಎಷ್ಟು ಹುದ್ದೆಗಳದಾವ ಅಂತ ಹೇಳಿಸಿಂದ ನೋಡ್ಕೊಳ್ರಿ. ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳು 39,481. BSFಗೆ 13,306 ಅತಿ ಹೆಚ್ಚು ಹುದ್ದೆಗಳು BSF ಒಳಗದಾವ. CISFಗೆ 6,430 ಹುದ್ದೆಗಳು. ಸೊ ಟೋಟಲ್ ಆಗಿ ನೋಡ್ರಿ, ಮಹಿಳೆಯರಿಗೆ ಮತ್ತು ಪುರುಷರಿಗೆ ಎರಡೂ ನೋಡ್ಕೊಳ್ರಿ. ಸೊ ಮಹಿಳೆಯರಿಗೆ ಎಷ್ಟದಾವ ಹುದ್ದೆಗಳ ಮತ್ತು ಪುರುಷರಿಗೆ ಎಷ್ಟದಾವ ಅಂತ ಹೇಳಿಂದ CRPF ಒಳಗಡೆ 11,541 ಹುದ್ದೆಗಳವ. ಅಂದ್ರೆ ಮಹಿಳೆಯರದು 240 ಕೂಡಿಸಿ ಈ ಥರ ಹುದ್ದೆಗಳದಾವ. ITBP ಒಳಗೆ 3,017 ಹುದ್ದೆಗಳದಾವ. AR ಒಳಗಡೆ 1,248 ಹುದ್ದೆಗಳದಾವ. SSB ಒಳಗೆ 819 ಹುದ್ದೆಗಳದಾವ. ಆಯಿತಾ? ಸೊ ಇನ್ನೇನೈತಿ ಪ್ರಿಫರೆನ್ಸ್ ಏನೈತಿಲ್ಲ ಅಂದ್ರೆ ನಿಮಗೆ ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿರಿ, ಯಾವ್ದು ನಿಮಗೆ ಚಲೋ ಅನಿಸುತ್ತಲ್ಲ, ಯಾವ ಕೋರ್ಸ್, ಸೊ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ. ಅಂದ್ರೆ ನಿಮ್ಮದು ಮೆರಿಟ್ ಅದರೊಳಗೆ ಕೂಡಿತಂದ್ರೆ ಓಕೆ. ಸೊ ಕೂಡಲಿಲ್ಲ ಅಂದ್ರೆ ಸೆಕೆಂಡ್ ಪ್ರಿಫರೆನ್ಸ್ ಯಾವ್ದು ಬೇಕಾದಂತ ಕೂಡ್ರಿ ಇದ್ರೊಳಗಡೆ. ಸೊ ಇದ್ರೊಳಗೆ ಕೂಡಲಿಲ್ಲ ಅಂದ್ರೆ ಇದ್ರೊಳಗೆ ಕೂಡ್ತೈತಿ, ಇದ್ರಾಗ ಕೂಡಲಿಲ್ಲ ಅಂದ್ರೆ ಇದ್ರಾಗ ಕೂಡ್ತೈತಿ. ಸೊ ಈ ಥರ ಏನತ್ತಲ್ಲ, ಸೊ ಪ್ರೊಸೆಸಿಂಗ್ ಇರ್ತೈತಿ ಇದು ಆಯ್ಕೆ ಪ್ರಕ್ರಿಯೆ ಒಳಗಡೆ, ಫೈನಲ್ ಮೆರಿಟ್ ಒಳಗಡೆ. ಆಯಿತಾ? ಇನ್ನು ಪರೀಕ್ಷೆ ಯಾವ ತಿಂಗಳೊಳಗೆ ನಡೀತಾವಪ್ಪ ಅಂತಂದ್ರೆ ಜನವರಿ ಟು ಫೆಬ್ರವರಿ ಒಳಗೆ ನಡೀತಾವಂತ. ಸೊ ಪರೀಕ್ಷೆ ಯಾವಾಗ ನಡೀತಾವಂತ ಅದನ್ನು ಕೂಡ ಕೊಟ್ಟಾರ. ಭಾಳಷ್ಟು ಈಗ ಸಮಯ ಐತೆ ಅಂತ ನೋಡ್ಕೊಳಕ್ಕೆ ಹೋಗ್ಬೇಡ್ರಿ, ಇನ್ನೇನು ಭಾಳ ದಿನ ಉಳಿದಿಲ್ಲ. ಸೊ ಈ ಕಡೆ ಒಂದು 3 ತಿಂಗಳು 4 ತಿಂಗಳು ಅಷ್ಟೇ. ಸೊ ಇದೇನು 4-5 ತಿಂಗಳೊಳಗಡೆ ಆರಾಮಾಗಿ ಎಕ್ಸಾಮ್ ನಡೀತೈತಿ. ಅದಕ್ಕೆ ಈಗಿಂತ ಕ್ಲಾಸ್ ಮಾಡ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಳ್ರಿ. ಸೊ ಕ್ಲಾಸ್ ಎಲ್ಲಿ ಮಾಡಬೇಕು ಅಂತ ಕೇಳಕತ್ತಿದ್ರಿ, ನಮ್ಮ ಸ್ನೇಜಿ ಅಕಾಡೆಮಿ ವಿಜಯಪುರದೊಳಗೆ ಕ್ಲಾಸ್ ಸ್ಟಾರ್ಟ್ ಅದಾವ ಅಂತ ಕೇಳಕತ್ತಿದ್ರಿ. ಸೊ ಅವ್ರಿಗೆ ಕೂಡ ಇನ್ನೇನೈತಿ ಸ್ಟಾರ್ಟ್ ಮಾಡಿದ್ದೀವಿ ನಾವು. ನಮ್ಮ ಸ್ನೇಜಿ ಅಕಾಡೆಮಿ ವಿಜಯಪುರದೊಳಗಡೆ ಏನೈತಿ ಕ್ಲಾಸ್ಗಳ 15ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾವೆ. 15ನೇ ತಾರೀಕಿಂದ ಸೊ ಈಗ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ಸೊ ಯಾರು ಅಡ್ಮಿಷನ್ ಮಾಡ್ಬೇಕು ಅಂದ್ಕೊಂಡ್ರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ ಕಾಲ್ ಮಾಡಿ ಹೆಸರನ್ನು ನೋಂದಾಯಿಸ್ರಿ. ಅಪ್ಲಿಕೇಶನ್ ಹಾಕ್ಲಕ್ಕೆ ಏನೈತಿ ಜನರಲ್ ಕಾಸ್ಟ್ದವ್ರಿಗೆ, ಸೊ OBCದವ್ರಿಗೆ 100 ರೂಪಾಯಿ ಚಲನ ಐತಿ. ಇನ್ನು ಮಹಿಳೆಯರಿಗೆ ಮತ್ತು SC STದವ್ರಿಗೆ ಏನೈತಿ ಯಾವುದೇ ಚಲನ ಇರೋಂಗಿಲ್ಲ. ಸೊ ಡೈರೆಕ್ಟಾಗಿ ಅಪ್ಲಿಕೇಶನನ್ನು ಹಾಕ್ಬೋದು. ಆಯ್ಕೆ ಪ್ರಕ್ರಿಯೆ ಏನೈತಪ್ಪ ಅಂತಂದ್ರೆ ಫಸ್ಟಿಗೆ ಎಕ್ಸಾಮ್ ಇರ್ತೈತಿ. ಸೊ ಎಕ್ಸಾಮ್ ಆದ್ಮ್ಯಾಗ ಏನೈತಿ ಫಿಸಿಕಲ್ ಇರ್ತೈತಿ. ಫಿಸಿಕಲ್ ಆದ್ಮ್ಯಾಗ ಮೆಡಿಕಲ್ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತೆ. ಸೊ ಫಿಸಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೈತಿ ಅದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಮೊದಲಿಗೆ ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೊಳ್ರಿ ಯಾವ ಥರ ಇರ್ತೈತೆ ಅಂತ ಹೇಳ್ಕಿಸಿಂದ
ಮತ್ತು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಎಕ್ಸಾಮ್ ಸೆಂಟರ್ಗಳು ನೋಡ್ಕೊಳ್ರಿ. ಎಕ್ಸಾಮ್ ಸೆಂಟರ್ಗಳು ಏನದಿಲ್ಲ ನಮ್ಮ ಕರ್ನಾಟಕದೊಳಗೆ ನಮ್ಮ ಸಮೀಪ ಇರುವಂಥ ಸೆಂಟರ್ಗಳ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ. ಸೊ ಇದು ಏನೈತಿ ನಮ್ಮ ಕರ್ನಾಟಕದೊಳಗೆ. ನಿಮಗೆ ಯಾವ್ದು ಸಮೀಪ ಆಗೋದು, ಬೆಳಗಾವ್ದವ್ರು ಇದ್ದರೆ ಬೆಳಗಾವ್ದು ಹಾಕ್ಕೊಡ್ರಿ ಅಂತ. ಸೊ ನಿಮಗೆ ಯಾವ್ದು ನೋಡಿರಿ, ಯಾವ್ದು ಬಿಜಾಪುರದವ್ರು ಇದ್ದರೆ ಕಲಬುರಗಿ ಹಾಕ್ಕೊಡ್ರಿ, ಬಾಗಲಕೋಟೆದವರು ಕಲಬುರಗಿ ಹಾಕೋಬೋದು, ಬೆಳಗಾವಿ ಹಾಕೋಬೋದು. ಯಾವ್ದು ಸಮೀಪ ಆಗುತ್ತಲ್ಲ ಅಲ್ಲಿ ನೀವು ಪ್ರಿಫರೆನ್ಸನ್ನು ಕೊಡ್ರಿ ಎಕ್ಸಾಮ್ ಸೆಂಟ್ರಿಗೆ. ಅಲ್ಲಿ ಕೊಟ್ರಿ ಅಂದ್ರೆ ಅಲ್ಲೇ ಎಕ್ಸಾಮ್ ಬರುತ್ತೆ, ಆರಾಮಾಗಿ ಹೋಗಿ ಎಕ್ಸಾಮನ್ನು ಬರೆದು ಬರ್ಬೋದು. ಆಯಿತಾ? ಇನ್ನು ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೊಳ್ರಿ. ಎಕ್ಸಾಮ್ ಪ್ಯಾಟರ್ನ್ ಏನೈತಪ್ಪ ಅಂತಂದ್ರೆ, ಸೊ ಎಷ್ಟು ಅಂದ್ರೆ 80 ಕ್ವಶನ್ಗಳ 160 ಮಾರ್ಕ್ಸ್ ಐತಿ. ಸೊ 60 ನಿಮಿಷ ಮಾತ್ರ ಸಮಯ ಐತಿ. ಆಯಿತಾ? ಅಂದ್ರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ಗಳು ಕೊಟ್ಟಾರ. ಈ ಥರ ಐತಿ ಪರೀಕ್ಷೆ. ಆರಾಮಾಗಿ ನೋಡ್ಕೊಳ್ರಿ. ನಮ್ಮ ಕನ್ನಡ ಭಾಷೆ ಒಳಗನ ನಡಿತೈತಿ. ಮತ್ತೊಮ್ಮೆ ಹೊಳ್ಳೆ ಮೇಳೆ ಕೇಳಕ್ಕೆ ಹೋಗ್ಬೇಡ್ರಿ, ಪರೀಕ್ಷೆ ಕನ್ನಡದಾಗ ನಡಿತೈತಿ. ನೆಗೆಟಿವ್ ಮಾರ್ಕ್ಸ್ ನೋಡ್ಕೊಳ್ರಿ. ಇಲ್ಲಿ ಕೊಟ್ಟಾರ ನೋಡ್ರಿ, ನೆಗೆಟಿವ್ ಮಾರ್ಕ್ಸ್ ಆಫ್ ದಿ 0.25 ಮಾರ್ಕ್ಸ್ ಫಾರ್ ಈಚ್ ರಾಂಗ್ ಆನ್ಸರ್. ಅಂದ್ರೆ ಒಂದು ಆನ್ಸರ್ ತಪ್ಪಾದ್ರೆ, ಸೊ ನೀವು ಕೇಳ್ಬೋದು ಸರ್ 4 ಮಾರ್ಕ್ಸ್ ತಪ್ಪಾದ್ರೆ ಒಂದು ಮಾರ್ಕ್ಸ್ ತೆಗಿತಾರೆ ಅಂತ. ಹಂಗಿಲ್ಲ. ಸೊ 4 ಕ್ವಶನ್ಗಳು ತಪ್ಪಾದ್ರೆ 0.2 ತೆಗಿತೀವಿ ಅಂತ ಹೇಳ್ಕಿಸಿಂದ ಕೊಟ್ಟಾರ. ಸೊ ಇದು ಆರಾಮಾಗಿ ನಿಮಗೆ ಆಲ್ಮೋಸ್ಟ್ ಗೊತ್ತಿರ್ಲಿಕ್ಕಂದ್ರೂ ಅಪ್ಲಿಕೇಶನ ಇದನ್ನು ಸೊ ಆನ್ಸರನ್ನು ಟಚ್ ಮಾಡಿ ಬರ್ಬೋದು. ಇದು ಆದ್ಮೇಲೆ ಏನೈತಿ ಫಿಸಿಕಲ್ ಇರ್ತೈತಿ. ಸೊ ಹೈಟ್ ನೋಡ್ರಿ, ಹೈಟ್ ಕಂಪಲ್ಸರಿ ಇರಬೇಕಾಗಿರ್ತಕ್ಕಂಥದ್ದು ಹೈಟ್ ಎಷ್ಟೈತಿ ಅದನ್ನು ನೋಡ್ಕೊಳ್ರಿ. ಮೊದಲ ಹೈಟ್ ಏನೈತಪ್ಪ ಅಂತಂದ್ರೆ ಮೇಲ್ ಕ್ಯಾಂಡಿಡೇಟ್ಗೆ ಸೊ 170 ಸೆಂಟಿಮೀಟ್ರ್ ಕಂಪಲ್ಸರಿ ಇರಲೇಬೇಕು. ಸರ್ ನಂದು 1 ಸೆಂಟಿಮೀಟ್ರ್ ಕಡಿಮೆ ಐತಿ ನಡೀತೈತಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ, ನಡೆಯಲ್ಲ. ಮತ್ತು ಮಹಿಳೆಯರಿಗೆ ಏನೈತಿ 157 ಕಂಪಲ್ಸರಿ. ಸರ್ ನಾನು 155 ಐತೆ, ಹಾಂ ನಡೆಯಂಗಿಲ್ಲಪ್ಪೆ, ಕಂಪಲ್ಸರಿ ಇರಲೇಬೇಕು. ಮತ್ತು ST ಕಾಸ್ಟ್ದವ್ರಿಗೆ ಅಂದ್ರೆ ಶೆಡ್ಯೂಲ್ ಟರ್ಬ್ಡಸ್ ಅಂದರೆ ಏನು ಬರ್ತಾವಲ್ಲ SC ದವ್ರಿಗೆಲ್ಲ ಮತ್ತು ST ಮಾತ್ರ ಮೇಲ್ ಕ್ಯಾಂಡಿಡೇಟ್ಗೆ 162.5 ಐತಿ, ಫಿಮೇಲ್ ಕ್ಯಾಂಡಿಡೇಟ್ಗೆ 150 ಐತಿ. ಸೊ ಮರಾಠ ಕಾಸ್ಟ್ದವ್ರಿಗೂ ಮೀಸಲಾತಿ ಐತಿ. ನಮ್ಮ ಕರ್ನಾಟಕದೊಳಗೆ ಯಾರು ಮರಾಠ ಕಾಸ್ಟ್ದವ್ರು ಅದಿರಿ, ಸೊ ಅವರಿಗೆ ಮೀಸಲಾತಿ ಐತಿ. 165 ಪುರುಷ ಅಭ್ಯರ್ಥಿಗಳ ಹೈಟ, ಮಹಿಳಾ ಅಭ್ಯರ್ಥಿಗಳೇನೈತಿ 155 ಹೈಟ್ ಇರ್ತೈತೆ. ಸೊ ಇದಾದ್ಮ್ಯಾಗ ಚೆಸ್ಟ್ ಬೇಕು. ಚೆಸ್ಟ್ ಏನೈತಿ 80ರಿಂದ 85. ಸೊ ಇದು ನಮ್ಮ ಜನರಲ್ ಕಾಸ್ಟ್ದ EWS SC ಕಾಸ್ಟ್ದವ್ರಿಗೆ. ಸೊ ಇದು 80ರಿಂದ 85 ಇರಬೇಕು. ST ಕಾಸ್ಟ್ದವ್ರಿಗೆ ಏನೈತಿ 76ರಿಂದ 5 ಸೆಂಟಿಮೀಟ್ರ್ ಉಬ್ಬಿಸಿದ್ರೆ ಸೊ ಎಷ್ಟು 81. ಮರಾಠ ಕಾಸ್ಟ್ದವ್ರಿಗೆ 78 ಹಿಡ್ಕೊಂಡು 5 ಸೆಂಟಿಮೀಟ್ರ್ ಉಬ್ಬಿಸಿದ್ರೆ 83. ಸೊ ಇದು ಎದೆ ಸುತ್ತಳಿತ. ಮುಂದೇನೈತಿ ಫಿಸಿಕಲ್ ಒಳಗೆ ರನ್ನಿಂಗ್ ಇರ್ತೈತಿ. 5 ಕಿಲೋಮೀಟ್ರ್ ರನ್ನಿಂಗ್ ಇರ್ತೈತಿ. 24 ನಿಮಿಷ ಸಮಯ ಇರ್ತೈತಿ ಪುರುಷ ಅಭ್ಯರ್ಥಿಗಳಿಗೆ. ಮತ್ತು ಮಹಿಳಾ ಅಭ್ಯರ್ಥಿಗಳೇನೈತಿ 1.6 ಕಿಲೋಮೀಟ್ರ್ ರನ್ನಿಂಗ್ ಇರ್ತೈತಿ. 8.30 ಮಿನಿಟ್ಸ್ ಅಂದ್ರೆ 8.5 ನಿಮಿಷ ಸಮಯ ಇರ್ತೈತಿ. ಸೊ ಇಷ್ಟು ಫಿಸಿಕಲ್ ಇರ್ತೈತಿ. ಫಿಸಿಕಲ್ ಆದ್ಮ್ಯಾಗ ಮೆಡಿಕಲ್ ಏನೈತಿ ಆಲ್ಮೋಸ್ಟ್ ಅಲ್ಲಾಗಿ ಆರ್ಮಿ ಎಲ್ಲ ಕೊಟ್ಟು ಬಂದಿರ್ತೀರಿ, ಸಾಕಷ್ಟು ನೋಡಿರ್ತೀರಿ. ಸೊ ಆ ಥರ ಫಿಸಿಕಲ್ ಇರ್ತೈತಿ. ಮೆರಿಟ್ ಇದು ಫಿಸಿಕಲ್ ಎಕ್ಸಾಮ್ ಎಲ್ಲನೂ ಆದ್ಮ್ಯಾಗ ಫೈನಲ್ ಮೆರಿಟ್ ಬಿಡ್ತಾರೋ ಅವಾಗನ. ಸೊ ಫಿಸಿಕಲ್ ಆದ್ಮ್ಯಾಗ ಏನೈತಿ ಮತ್ತೊಂದು ಮೆರಿಟ್ ಬಿಡ್ತಾರೆ, ಅಲ್ಲಿ ನಿಮ್ಮದು ಮೆಡಿಕಲನ್ನು ಚೆಕ್ ಮಾಡ್ತಾರೆ. ಮೆಡಿಕಲ್ ಆದ್ಮ್ಯಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವತ್ತೇ ಮಾಡಿಕೊಂಡು ಸೊ ಫೈನಲ್ ಮೆರಿಟನ್ನು ಬಿಡ್ತಾರೆ. ಸೊ ಇದು SSC GD ಕಾನ್ಸ್ಟೇಬಲ್ದ ಪೂರ್ಣ ಇರತಕ್ಕಂತಹ ಮಾಹಿತಿ. ಇದರೊಳಗೆ ಏನೋ ಡೌಟ್ ಇತ್ತಂದ್ರೆ ನನಗೆ ಸಪ್ರೇಟಾಗಿ ಇನ್ಸ್ಟಾಗ್ರಾಮ್ದೊಳಗೆ ಸ್ನೇಹಜೀವಿ ಆಫೀಸಿಯಲ್ ಇನ್ಸ್ಟಾಗ್ರಾಮ್ದೊಳಗಡೆ ಮೆಸೇಜ್ ಹಾಕ್ರಿ. ಇರ್ಲಿಕ್ಕಂದ್ರೆ ಇದರೊಳಗೆ ಕಮೆಂಟ್ ಮಾಡಿರಿ, ಅದನ್ನು ಏನೈತಿ ನಾನು ರಿಪ್ಲೈ ಮಾಡ್ತೀನಿ. ಸೊ ಇನ್ನೂ ಏನೋ ಡೌಟ್ ಇದ್ರೂ ಎಲ್ಲದಕ್ಕೂ ಕಮೆಂಟ್ ಮಾಡಿರಿ. ಸೊ ನಾನು ರಿಪ್ಲೈ ಮಾಡ್ತೀನಿ. ಸೊ ಆದಷ್ಟು ಬೇಗ ನಮ್ಮ ಅಕಾಡೆಮಿ ಒಳಗನ ಅಡ್ಮಿಷನ್ ತೊಗೊಳಿದ್ರೆ ತೊಗೋರಿ. ಸೊ ಮತ್ತೆ ಬೇರೆ ಕಡೆ ತೊಗೋತೀನಿ ಅಂದ್ರೆ ಅಲ್ಲಿನೂ ತೊಗೊಂಡ್ಬಿಟ್ಟು ಚೊಲ್ತಂಗೆ ಅಭ್ಯಾಸ ಮಾಡ್ಕೊಳ್ರಿ. ಎಲ್ರಿಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ನಾನು ಕೊಡುವಂಥ ಮಾಹಿತಿ ಇಷ್ಟ ಆಗಿದ್ರೆ ಮತ್ತು ನಿಮ್ಮ ದೋಸ್ತರಿಗೂ ಶೇರ್ ಮಾಡಿರಲ್ಲ, ನೀವು ಒಬ್ಬರ ಉದ್ಧಾರ ಆಗಾರನ. ಓಕೆ, ಜೈ ಹಿಂದ್ ಆಲ್.